ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ ಉಗ್ರರು ಅಮಾಯಕ ಪ್ರವಾಸಿಗರ ಮೇಲೆ ಮಾಡಿರುವ ದಾಳಿಯನ್ನು ಖಂಡಿಸಿ ಮಹಾಂತೇಶ ಕವಟಗಿಮಠ ನೇತೃತ್ವದಲ್ಲಿ ಬೃಹತ್ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಹುತಾತ್ಮರಾದ ಅಮಾಯಕ ನಾಗರಿಕರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು. ಚಿಕ್ಕೋಡಿಯ ಆರ್ಡಿ ಸ್ಕೂಲ್ನಿಂದ ಪ್ರಾರಂಭವಾದ ಮೌನ ಪ್ರತಿಭಟನೆ ಕೆಸಿ ರೋಡ್ ಮೂಲಕ ಗಾಂಧಿಕಟ್ಟೆ ತಲುಪಿ ಕರ್ನಾಟಕದ ಬೆಂಗಳೂರಿನ ಮಧುಸೂದನ್ ರಾವ್, ಶಿವಮೊಗ್ಗದ ಮಂಜುನಾಥ್ ರಾವ್, ಹಾವೇರಿಯ ಭರತ್ ಭೂಷಣ್ ಸೇರಿದಂತೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ಗುಂಡಿಗೆ ಬಲಿಯಾದ ಹುತಾತ್ಮರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ವಿಧಾನ ಪರಿಷತ್ನ ಮುಖ್ಯ ಸಚೇತಕ ಮಹಾಂತೇಶ ಕವಟಗಿಮಠ, ಭಾರತದ ಏಕತೆಯ ವಿಷಯ ಬಂದಾಗ ನಮ್ಮಲ್ಲಿ ಎಲ್ಲ ಜಾತಿ ಧರ್ಮಗಳನ್ನು ಮೀರಿ ನಾವು ಭಾರತೀಯರು ಎಂದು ಒಂದಾಗುವ ಅವಶ್ಯಕತೆ ಇದೆ ಎಂದರು. ಇಂದು ನಡೆದ ಸಭೆ ಭಾರತದ ಏಕತೆಗಾಗಿ ಮತ್ತು ಅಖಂಡತೆಗಾಗಿ ನಾವು ಭಾರತದ ಸಾರ್ವಭೌಮತ್ವವನ್ನು ರಕ್ಷಿಸಲು ಸದಾ ಸಿದ್ಧರಿರುವುದಾಗಿ ಹೇಳಿದರು. ನಡೆದಂತ ಘಟನೆಯನ್ನು ಖಂಡಿಸಿ ಚಿಕ್ಕೋಡಿಯಲ್ಲಿ ಇವತ್ತು ಈ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಒಂದು ನಿಮಿಷ ನಾವೆಲ್ಲರೂ ಕೂಡ ಅಗಲಿದ ಎಲ್ಲ ಆತ್ಮಗಳಿಗೆ ಶಾಂತಿಯನ್ನು ಕೋರೋಣ. ನಡೆದಂತ ಘಟನೆಯನ್ನು ಖಂಡಿಸಿ ಚಿಕ್ಕೋಡಿಯಲ್ಲಿ ಇವತ್ತು ಈ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಒಂದು ನಿಮಿಷ ನಾವೆಲ್ಲರೂ ಕೂಡ ಅಗಲಿದ ಎಲ್ಲ ಆತ್ಮಗಳಿಗೆ ಶಾಂತಿಯನ್ನು ಕೋರೋಣ. ಮೌನ ಮುಕ್ತಾಯ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ನಮ್ಮ ಜೀವನವನ್ನು ಸಾಗಿಸಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಒಟ್ಟಾಗಬೇಕಾಗಿದೆ, ಒಂದಾಗಬೇಕಾಗಿದೆ. ಅನೇಕ ನಾಗರಿಕರು ಆದರೆ ಕಳೆದ 4 ವರ್ಷಗಳಲ್ಲಿ ಭಾರತ ಸರ್ಕಾರ ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳಿ ಭಾರತದ ಪ್ರತಿಯೊಬ್ಬ ಪ್ರಜೆ ಕಾಶ್ಮೀರ ನನ್ನದು ಅಂತಕ್ಕಂಥ ರೀತಿಯಲ್ಲಿ ಕಾಶ್ಮೀರಕ್ಕೆ ಭೇಟಿ ಕೊಟ್ಟದನ್ನೇ ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ. ಆದರೆ ಅಲ್ಲಿ ಹೋಗಿ ಬಂದ ನಂತರ ಭಾರತದಲ್ಲಿ ಇಂಥ ಒಂದು ಸೌಂದರ್ಯ ಮತ್ತು ಅಲ್ಲಿರ್ತಕ್ಕಂಥ ಸೃಷ್ಟಿಯ ಬಗ್ಗೆ ನಾವೆಲ್ಲರೂ ಅತ್ಯಂತ ಅಭಿಮಾನದಿಂದ ಮಾತನಾಡಿದ್ವಿ. ಆದರೆ ಇವತ್ತು ಎಲ್ಲೋ ಒಂದು ಕಡೆ ಅದಕ್ಕೆ ಕುಂದು ತರ್ತಕ್ಕಂಥ ಘಟನೆ ಇವತ್ತು ಆಗಿದೆ. ಅಲ್ಲಿ ಯಾರು ಇವತ್ತು ತಮ್ಮ ವೈವಾಹಿಕ ಜೀವನದ ಸುಂದರ ಕ್ಷಣಗಳನ್ನು ಕಳೀಲಿಕ್ಕೆ ಹೋಗಿದ್ರು ಅಥವಾ ಜೀವನದ ಅತ್ಯುತ್ತಮ ಕ್ಷಣಗಳನ್ನ ಕಳೀಲಿಕ್ಕೆ ಹೋಗಿದ್ರು, ಅವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಕುಟುಂಬವನ್ನು ಬಿಟ್ಟು ಅಗಲಿದ್ದಾರೆ, ತಮ್ಮ ತಾಯ್ನಾಡನ್ನು ಬಿಟ್ಟು ಅಗಲಿದ್ದಾರೆ. ಅವ್ರ ಎಲ್ಲ ಆತ್ಮಕ್ಕೆ ನಾವು ಒಂದು ಶಾಂತಿಯನ್ನು ಕೋರಿದ್ದೀವಿ. ಮತ್ತು ಭಾರತದ ಸೈನಿಕರಿಗೆ ನಾವು ತಮ್ಮ ಜೊತೆಗಿದ್ದೀವಿ, ಇಡೀ ರಾಷ್ಟ್ರ ಅವ್ರ ಜೊತೆಗಿದ್ದೀವಿ ಅಂತಕ್ಕಂಥ ಸಂದೇಶವನ್ನು ಇವತ್ತು ನಾವು ಕೊಡಬೇಕಾಗಿದೆ. ಭಾರತದ ಮತ್ತು ಏಕತೆ ಅಖಂಡತೆ ಬಂದಾಗ ನಾವು ಎಲ್ಲ ಜಾತಿ ಧರ್ಮ ವರ್ಗ ಭಾಷೆಗಳನ್ನು ಮೀರಿ ನಾವು ಭಾರತದ ಜೊತೆಗೆ ನಾವೆಲ್ಲರೂ ಒಂದಾಗಿದ್ದೀವಿ ಅಂತಕ್ಕಂಥ ಸಂದೇಶವನ್ನು ನಾವು ಕೊಡಬೇಕಾಗಿದೆ. ಚಿಕ್ಕೋಡಿ ಚರಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮಿಗಳು ಮಾತನಾಡಿ, ಸಾರ್ವಜನಿಕರು ದೇಶ ಪ್ರೇಮ ಬೆಳೆಸಿಕೊಂಡು ಎಲ್ಲರೂ ಒಂದಾಗಿ ಸಮಯ ಬಂದರೆ ದೇಶಕ್ಕಾಗಿ ತ್ಯಾಗ ಮಾಡಲು ಸದಾ ಸಿದ್ಧರಿರಬೇಕು ಎಂದರು. ಬಹಳಷ್ಟು ಧರ್ಮವನ್ನು ಹೊಂದಿರತಕ್ಕ ದೇಶ ಇದು. ಸರ್ವ ಧರ್ಮದ ಜನಾಂಗದ ಶಾಂತಿಯ ತೋಟ ಭಾರತ ದೇಶ ಅಂತ ಹೇಳ್ತೀವಿ. ಮತ್ತು ಭಾರತೀಯರು ಶಾಂತಿ ಪ್ರಿಯರು ಹೌದು. ಈ ಮಹಾಂತೇಶ್ ಗೌರ್ಮೆಂಟ್ ಹೇಳಿದ ಹಾಗೆ ಅದು ದೌರ್ಬಲ್ಯ ಅಂತ ಬೇರೆಯವ್ರು ತಿಳ್ಕೋಬಾರ್ದು, ಬೇರೆ ದೇಶ ತಿಳ್ಕೋಬಾರ್ದು. ಇವತ್ತು ಈ ಘಟನೆಯನ್ನು ಭಾರತ ಅಷ್ಟೇ ಅಲ್ಲ, ಜಗತ್ತಿನ ದೊಡ್ಡವನ್ನ ಹಂಚಿಕೊಂಡಿರ್ತಕ್ಕಂಥ ಅಮೇರಿಕ ಅಧ್ಯಕ್ಷರು ಕೂಡ ಈ ಘಟನೆ ಖಂಡಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು ಅಂತ ಹೇಳಿದ್ದಾರೆ. ಇವತ್ತು ಬೇರೆ ದೇಶದವರು ಕೂಡ ಇದನ್ನು ಖಂಡಿಸಿ ಭಾರತ ಸರ್ಕಾರಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಆ ನಿಟ್ಟಿನಲ್ಲಿ ಮುಂಬರುವ ದಿನಗಳು ಇನ್ನು 2-3 ದಿನದಲ್ಲಿ ಏನೇನು ಬದಲಾವಣೆ ಆಗ್ತದೆ ಅನ್ನೋದನ್ನು ಈಗ ಹೇಳೋಕ್ಕಾಗೋದಿಲ್ಲ. ಆದರೂ ಕೂಡ ನಾವೆಲ್ಲರೂ ಒಂದಾಗಿ ಸರ್ಕಾರದೊಂದಿಗೆ, ಯಾಕಂದರೆ ಈಗಾಗಲೇ ಅಮಿತ್ ಶಾ ಹೇಳಿದ್ದಾರೆ, ಪಾಕಿಸ್ತಾನಿಗಳು ಬೇರೆ ರಾಜ್ಯದಲ್ಲಿದ್ದಾರೆ ಅಂತಕ್ಕಂಥದ್ದು. ಅವರು ಅಧಿಕೃತವಾಗಿ ಇರ್ಬೋದು, ಅನಧಿಕೃತವಾಗಿರ್ಬೋದು, ಅವರೆಲ್ಲರೂ ಕೂಡ ನಾಳೆ ಸಂಜೆ ಒಳಗಾಗಿ ದೇಶ ಬಿಟ್ಟು ತೊಲಗಬೇಕು ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಭಾರತೀಯರಾಗಿರ್ತಕ್ಕಂಥವರು ಈ ನೆಲದ ಬಗ್ಗೆ, ದೇಶದ ಬಗ್ಗೆ
ದೇಶಾಭಿಮಾನ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ದೇಶಕ್ಕಾಗಿ ನಾವೇನು ತ್ಯಾಗ ಮಾಡಬೇಕು, ನಮ್ಮ ಕೆಲಸ ಇರೋದನ್ನು ನಾವು ತಿಳ್ಕೋಬೇಕು. ಬರೇ ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರೀರ ಅಷ್ಟ ಅನ್ನೋದಲ್ಲ, ಜನ್ಮಭೂಮಿ ಅಷ್ಟೇ ಅನ್ನೋದಲ್ಲ, ಜನ್ಮಭೂಮಿಗೆ ನಾವು ಏನಾದ್ರು ತ್ಯಾಗ ಮಾಡಬೇಕು. ಆ ನಿಟ್ಟಿನಲ್ಲಿ ಸಂದರ್ಭ ಬಂದಿರತಕ್ಕಂಥದ್ದು. ಇವತ್ತು ನಮ್ಮ ರಾಜ್ಯದ 3 ಜನ ಹುತಾತ್ಮರಾಗಿದ್ದಾರೆ. ಅಲ್ಲಿ ಅವರನ್ನು ಹತ್ಯೆ ಮಾಡಿದ್ದಾರೆ. ಗಂಡನನ್ನು ಕಳ್ಕೊಂಡಿರ್ತಕ್ಕಂತಹ ಹೆಂಡತಿ ಆ ಉಗ್ರನಿಗೊಂದು ಮಾತನ್ನು ಹೇಳ್ತಾಳೆ, ನನ್ನನ್ನು ಸಾಯಿಸು. ಈ ಮಾತು ಹೇಳ್ತಕ್ಕಂಥವ್ರು ಭಾರತ ದೇಶ ಬಿಟ್ಟು ಬೇರೆ ಯಾವ ದೇಶ ಹೇಳಂಗಿಲ್ಲ, ಗಂಡ ಸತ್ತ ನನ್ನನ್ನು ಸಾಯಿಸುವಂತೆ. ಅಷ್ಟು ಪತಿ ಬಗ್ಗೆ ಇರ್ತಕ್ಕಂಥ ಗೌರವವನ್ನು ನಾವು ಕಾಣ್ತೀವಿ. ಆದರೆ ಆ ಉಗ್ರರು ಪತಿಗಳನ್ನಷ್ಟೇ ಸಾಯಿಸಿದ್ದಾರೆ. ಆದರೂ ಕೂಡ ಇವತ್ತು ಆ ಕುಟುಂಬಗಳಿಗೆ ಏನು 26 ಜನ ಅಲ್ಲಿ ಉಗ್ರರಿಂದ ಹತ್ಯೆಯಾಗಿದ್ದಾರೆ, ಆ 26 ಕುಟುಂಬಗಳಿಗೆ ಆ ಒಂದು ಸಮಾಧಾನವನ್ನು, ಶಾಂತಿಯನ್ನು ನೀಡುವ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಕೋರೆ, ಸಂಜು ಅಡಕೆ, ವಿಜಯ ಮಾಂಜ್ರೇಕರ, ಸಂಜು ಕವಟಗಿಮಠ, ಪ್ರವೀಣ ಕಾಂಬ್ಳೆ, ಸತೀಶ್ ಅಪ್ಪಾಜಿಗೋಳ, ವರ್ಧಮಾನ ಸದಲಗೆ, ಪುಟ್ಟು ಕುಲಕರ್ಣಿ, ಬಾಬು ಮಿರ್ಜೆ, ನಾಗರಾಜ್ ಮೇದಾರ, ಸತೀಶ್ ಕುರುಡೇಕರ, ಆನಂದ್ ಅರ್ವಾರೆ, ಐಎಂಎ ಸಂಘ, ಚಿಕ್ಕೋಡಿ ರೋಟರಿ ಕ್ಲಬ್, ಮಾಜಿ ಸೈನಿಕರ ಸಂಘ, ನ್ಯಾಯವಾದಿಗಳ ಸಂಘ, ಕೆಎಲ್ಇ, ಸಿಎಲ್ಇ, ಸಿಟಿಇ ಸಂಸ್ಥೆಗಳ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳು, ಬಿಜೆಪಿಯ ಪದಾಧಿಕಾರಿಗಳು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ನಾಗರಿಕರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು.